ನಿಂದಕರು ಇರಬೇಕು. ಹಂದಿಗಳಿದ್ದರೆ ಕೇರಿ ಹೇಗೆ ಸ್ವಚ್ಛಯೋ ಹಾಗೆ ನಿಂದಕರು ಇರಬೇಕು. ಕೇರ್ಯಾಗ ಒಂದು 4 ಹಂದಿದ್ದು ಅಂದ್ರೆ ಕೇರಿ ಸ್ವಚ್ಛ ಇರ್ತದ. ನಿಮ್ಮ ಭಕ್ತರು ನಡಬಾರ್ಕು ಒಂದು 4 ಇಂಥ ಮಾತಾಡೋ ಹಂದಿದ್ದು ಅಂದ್ರೆ ನೀವು ಸ್ವಚ್ಛ ಇರ್ತೀರಿ. ಅವ್ರಿಗೆ ಮಾತ್ರ ಅಂಜಾಕೋದು. ಅವು ಅನುವ ಅವಕ್ಕಿಂತ ಇದರ ಮಜಾ ಗೊತ್ತಿರೋದಿಲ್ಲ ಅವರಿಗೆ, ಇದರ ರುಚಿ ಗೊತ್ತಿಲ್ಲಲ್ಲ. ಅಧ್ಯಾತ್ಮದ ರುಚಿ ಗೊತ್ತಿಲ್ಲದು ಅನುವ ಮತ್ತು ಅವಕ್ಕೆ ಅಟ್ಟ ಇರ್ತೈತೆ. ಅದು ಕತ್ತೇನು ಬಲ್ಲದು ಕರಿ ಗಡಬ, ಅದು ತಿಪ್ಪಿ ಮ್ಯಾಲಿನ ಸ್ವದಿ ತಿನ್ನು ಸ್ವಭಾವ. ಕರಿಗಡಬ ಹಾಕಿದ್ರೆ ಕತ್ತಿಗೇನು ಗೊತ್ತಾವು, ತಿಪ್ಪಿ ಮೇಲಿನ ಕಸ ತಿನ್ನೋ ಮಂದಿ ಅವಕ್ಕೆ ಪ್ರವಚನ ಇಲ್ಲ. ದೇಶದು ತಲೆ ಕೆಟ್ಟೈತೆ, ಇವು ತಲೆ ಕೆಟ್ಟೈತೆ ಮಾಡ್ಕೊಂಡು ಹೊಂಟಾವಪ್ಪ ಮಾಡವ. ಇವಕ್ಕೆ ದಗದಿಲ್ಲ, ಒತ್ತಾರ ದಗದಿಲ್ಲ ಬಗ್ಸಿಲ್ಲ. ಅವ್ರಿಗೆಟ್ಟಿದ್ದಿರ್ಬೇಕು ಪಾಪದ ಕೆಲಸ ಮಾಡೋಕೆ. ಅವಕ್ಕೆ ದಗದಿಲ್ಲ ಬಗ್ಸಿಲ್ಲ ಅಂತ ನಿಮಗೆ ಅತ್ತಾರ. ಆಮೇಲೆ ಎಲ್ಲ ಕರೆ ಆ ಕಡೆ ಲಕ್ಷ ಕೊಡಬೇಡ್ರಿ. ಯಾಕಂದ್ರೆ ಇಂಥದಕ್ಕೆ ಬರುವ ಅವ, ಇಂಥದಕ್ಕೆ ಮಾತುಗಳು ಬರುವ. ಅಧ್ಯಾತ್ಮದಕ್ಕೆ ಚಲೋ ಹಾದಿಗೆ ಮುಳ್ಳುಗೆ ಮಧ್ಯೆ ಭಾಳ ಇರ್ತಾರೆ ಎಲ್ಲ ಕರೆ. ಮುಳ್ಳನ್ನು ದಾಟಿ ಬರುವಂಥ ಶಕ್ತಿ ನಿಮಗಿತ್ತು ಅಂದ್ರೆ ಕಮಲೇಶ ಎಂದೂ ನಿಮ್ಗೆ ಕೈ ಬಿಡೋದಿಲ್ಲ. ಅದಕ್ಕೆ ಅಣ್ಣವ್ರು ಅಲ್ಲಿ ಎಲ್ಲ ಏನಾರೇ ಆಗಲಿ ಸತ್ಯದ ಮಾರ್ಗದೊಳಗೆ ನಾವು ನಡೆದೀವಿ ಅಂದ್ರೆ ಅಕ್ಕ ಅಂಡಿಲ್ಲ. ಅಕ್ಕ ಮಹಾದೇವಿ ಅಂತಾಳೆ, ಬೆಟ್ಟದ ಮೇಲೊಂದು ಮನೆ ಮಾಡಿಕೊಂಡು ಮೃಗಗಳಿಗಂಜಿದೋಡೆ ಅಂತಯ್ಯ. ಏನು ಚಂದ ಅಂತ ಅಣ್ಣವ್ರು ಇರಾವ್ರಪ್ಪ, ಅವ್ರ ಬಗ್ಗೆ ತಲೆ ಕೆಡಿಸೋಳಕ್ಕೆ ಹೋಗ್ಬೇಡ್ರಿ ನೀವು. ಬೆಟ್ಟದ ಮೇಲೊಂದು ಮನೆ ಮಾಡಿಕೊಂಡು ಮೃಗಗಳಿಗಂಜಿದು. ಗುಡ್ಡದಾಗ ಮನೆ ಮಾಡಿದಿ ಮತ್ತು ಹುಲಿ ಅದಾವ ತ್ವಾಳ ಅದಾವ ಅಂದ್ರೆ ಇವ್ರೂಪ ಮನೇನ ಅಲ್ಲಿ ಮಾಡ್ಕೊಂಡು ಕೊಟ್ಟದಿಲ್ಲ. ಸಮುದ್ರದ ತಡೆಯಲ್ಲಿ ಮನೆ ಮಾಡಿಕೊಂಡು ನೊರೆತರಿಗಳಿಗೆ, ಸಮುದ್ರ ದಂಡ್ಯಾಗ ಮನೆ ಮಾಡಿದೆ ಅಂದ್ರೆ ನೊರೆ ಬರುವ ತೊರೆ ಬರುವ ಅವು. ಸಂತೆ ಒಳಗೊಂದು ಮನೆ ಮಾಡಿಕೊಂಡು ಶಬ್ದಕ್ಕೆ ನಾಚಿದೋಡೆ ಅಂತಯ್ಯ. ಸಂತ್ಯಾಗ ಮನೆ ಮಾಡ್ಕೊಂಡ ಅದದಿ, ಸಂತೆ ನಿನ್ನ ಮನೆ ಮುಂದೆ ನಡೆದೈತಿ. ಬೇಕಾದ್ರೆ ಸಂತ್ಯಾಗ ನೀನು ಒಂದು ಅಂಗಡಿ ಇಟ್ಕೊಂಡು ಕೂತಾಯಿದಿ. ಮತ್ತು ಗದ್ಲ ಐತಿ ಅಂದ್ರೆ ಶಾಂತಿ ಅಂದ್ರೆ ಗದ್ಲ ಅಂದ್ರೆ ಶಾಂತಿ. ಭಾಳ ಗದ್ಲ ಐತಿ ರೀ, ಮಂದಿ ಭಾಳ ಮಾತಾಡ್ತಾರ್ರಿ. ಮತ್ತು ಮೊದಲ ಏನದ ಶಾಂತಿ ಅಕ್ಕತಾಳಿ ಮಾತು. ಸಂತೆ ಒಳಗನೆ ಮನೆ ಮಾಡಿಕೊಂಡು ಶಬ್ದಕ್ಕೆ ನಾಚಿದೋಡಂತೆ. ಅದರಂಗ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಸಮಾಧಾನಿಯಾಗಿರಬೇಕು. ಅಕ್ಕ ಮಾದೇವ ತಾಳೆ ಲೋಕದೊಳಗೆ ಹುಟ್ಟ್ಯದ ಅಂದ್ರೆ ಹಂಗೂ ಅನ್ನವ್ರು ಇರಾವ್ರು, ಹಿಂಗೂ ಅನ್ನವ್ರು ಇರಾವ್ರು, ಅಲ್ಲೇನು ಹೋಗಿ ಮಾಡ್ತೀರ ಅನ್ನವ್ರು ಇರಾವ್ರು, ಅಲ್ಯಾಕೆ ದಾನ ಮಾಡ್ತೀರ ಅನ್ನವ್ರು, ಆ ಸ್ವಾಮಿಗೆ ಯಾಕೆ ಕಾಲ ಬೀಳ್ತಿ ಅನ್ನವ್ರು, ಅದೇನು ದೊಡ್ಡ ದೇವ್ರಳ ಅನ್ನವ್ರು. ಆ ಕಡೆ ಲಕ್ಷ್ಯ ಕೊಡಬೇಡ. ನಿನಗೇನು ಒಂದು ಭಕ್ತಿ ಹುಟ್ಟೈತ್ಲೆ ಅದನ್ನು ಮಾಡು, ಅದು ನಿನ್ನ ಪರಮಾತ್ಮನ ಕೃಪೆಗೆ ಪಾತ್ರ ಮಾಡ್ತದೆ. ಅದಕ್ಕಾಗಿ ಜೀವನದ ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರೆ ನಾವು ಅಧ್ಯಾತ್ಮದ ಕಡೆ ಮುಖ ಮಾಡಬೇಕಾಗ್ತದೆ. ಈ ಮಾನವ ಜನ್ಮದ ಸಾಫಲ್ಯ ಆಗಬೇಕಾದ್ರೆ ಕಮಲೇಶ್ವರನ ಆಶೀರ್ವಾದ ಪಡಿಬೇಕು. ಮಹಾತ್ಮರ ಮಾತುಗಳನ್ನು ಕೇಳಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂಥೇಳಿ 26ನೇಯ ಜಾತ್ರಾ ಅಥವಾ ಸತ್ಸಂಗ ಸಮ್ಮೇಳನದೊಳಗೆ ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ಯಶಸ್ವಿಯಾಗಿ ನಡೆದದ. ಅದಕ್ಕೆ ಕಾರಣ ಏನು ಅಂದ್ರೆ ಆ ಗುರುವಿನ ಶಕ್ತಿ ನಿಮ್ಮೆಲ್ಲರ ಭಕ್ತಿ ಅದ ಅಂಥೇಳಿ ಇವತ್ತು ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಏನು ಪಾಲ್ಗೊಳ್ಳುವಂಥ ವ್ಯವಸ್ಥೆ ಐತಿ. ಇದು ಮೊದಲಿನ ದಿವಸ ಇರೋದರಿಂದ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗಿರಬೇಕು. ನಾಳಿಂದ ಸರಿಯಾಗಿ 7 ಗಂಟೆಗೆ ಭಜನಾ ಪ್ರಾರಂಭ. ಭಜನಾ ಅಂದ್ರೆ ಆ ಭಜನಾ ಅಲ್ಲ, ಇವ್ರಿಬ್ಬರ ಮಾತಾಡಿಬಿಟ್ಟಿದ್ವಿ ನಾವು. ಇದು ಇವ್ರನ್ನ ಹೆಂಗೆ ಬಿಡೋದು, ಪಗಾರ ಕೊಟ್ಟಿರ್ತೀವ್ರೆ ಹಂಗೆ ದುಡ್ಸೋದು ಬಿಡೋದು ಯಾಕ್ರಿ? ದೇಸಾರ ಭಾಳ ಲೆಕ್ಕ ಹಾಕಿರ್ತಾರೆ ಅವರು, ಹಂಗೆ ಕೊಡೋದಿಲ್ಲ ಮನುಷ್ಯ. ಭಜನಾ ಎಲ್ಲ ಕ್ಯಾನ್ಸಲ್ ಮಾಡೀನಿ ಅಜ್ಜಾರ ಅಂದಾರೀಗ ಅವರು. ಸ್ವಲ್ಪ ಹಾಡಕ್ಕೆ ಹಚ್ತಾನೆ, ಅವರು ರಗಡ ಹಾಡವ್ರು ಅದಾರು. ಇಟ್ಟು ಬಾತ್ ಕುಂಡ್ರು ಕೊಡದ ನಮ್ಮ ಮೌಗಳು ಎಲ್ಲಿ ಕುಂಕುಮ ಅದನ್ನು ಹಾಡತ್ತಾರತ್ತೀವ್ರಿಗೆ. ಯಾವ್ದು ಹಾಡ್ತಾರೆ ಅದನ್ನು ಹಾಡಿಬಿಡೋದಿಲ್ಲ, ಅದು ಪ್ರೀತಿ ಹಾಡಿರ್ತಾವ. ಕರೆಕ್ಟ್ 7ರಿಂದ 8ರವರೆಗೆ ಸಂಗೀತ ಕಾರ್ಯಕ್ರಮ. 8ಕ್ಕೆ ಪ್ರವಚನ ಚಲುವ. ನೀವು ಬರ್ರಿ ಸಕ್ಕರ ಬಿಡ್ರಿ. 8ಕ್ಕೆ ಚಲೋ ಮಾಡೋದು, 9-9:30 ಕಾರ್ಯಕ್ರಮ ಮುಗಿಸೋದು. ಮತ್ತು ಅಡ್ಡ ಮಾಡಿ ಯಾರ್ಯಾರು ಸ್ವಾಮಿಗಳು ಬಂದಾರ ನಾ ಬಿಟ್ಟ ಬಿಡೋ ಪ್ರವಚನ. ಯಾರೋ ಬರ್ದಾರ ಬಾಂದ್ರ ಗೊತ್ತಿಲ್ಲ. ಬಾಂದ್ರ ಮತ್ತು ತಂಬೂರಿ ತೆಳಗ ನಾ ಇಟ್ಟ ಮಾತಾಡ್ಬೇಡ. ಅರ್ಥ ಏನು ಅಂತ ಕೇಳಿದ್ರೆ ಪರಿಪೂರ್ಣವಾಗಿ ಅದು ಕಾರ್ಯಕ್ರಮ ಯಶಸ್ವಿ ಆಗ್ತಾವೆ. ಅದಕ್ಕಾಗಿ ಸೊಲ್ಲಾಪುರದೊಳಗೆ 15 ದಿವಸ ಕಾರ್ಯಕ್ರಮ ಮಾಡಿದ್ರೆ ನೆನಪು ನಿಮ್ಮದು ಮಾಡಿದೀವಿ ನಾವು ಕೇಳಿರ್ಬೇಕಾರೆ. ಅದು ಸಭಾದಾಗ ನೆನಪು. ಅದು ಮಹಾರಾಷ್ಟ್ರ.
ಆ 40 ವರ್ಷದಾಗ ಅಂಥ ಕಾರ್ಯಕ್ರಮಕ್ಕೆ ಎಲ್ಲೂ ಆಗಿಲ್ಲ. ಆದರೆ ಎರಡನೇ ಬೆನ್ನು ಕೇಳುವಂಥ ಭಕ್ತಿ ಹೆಣ್ಮಕ್ಳೊಳಗೆ ಅದು ಏನಾರು ಇದ್ರೆ ಅದು ತಣೋಡ ಗ್ರಾಮ ಅಂತ ಅಲ್ಲೇ ಹೇಳಿದ್ದೀನಿ ಸಭೆಯೊಳಗೆ. ಅಂಥ ಕಾರ್ಯಕ್ರಮ ಮಾಡಿದರು. ಅಲ್ಲಿ ಏನು ಮಾಡಿದ್ವಿ ಅಂತ ಕೇಳಿದ್ರೆ ಮುಕ್ತಾಯಕ್ಕೆ ಪ್ರಾರಂಭಕ್ಕೆ ಮಹಾತ್ಮರು ಬರೋದು ದಿನಾಲು 1 ತಾಸು 1.5 ತಾಸು ಸಂಪೂರ್ಣವಾಗಿ ಒಬ್ಬನ ಪ್ರವಚನ ಇಟ್ಟಿದ್ದು. ಕಾರಣ ಏನು ಅಂತ ಕೇಳಿದ್ರೆ ಹೇಳೋರಿಗೆ ಕೇಳೋರಿಗೆ ಒಂದು ತಾಕತ್ತು ಇರ್ತೈತೆ, ಅದೊಂದು ಕನೆಕ್ಟ್ ಇದಾಕೈತಿ. ಅದಕ್ಕಾಗಿ ಭಾಳ ಅದ್ಭುತವಾಗಿರುವಂಥ ನಾಡಿಂದ ಏನು ಅಂತ ಕೇಳಿದ್ರೆ 7 ಗಂಟೆಗೆ ಸಂಗೀತ ಕಾರ್ಯಕ್ರಮ, 8 ರಿಂದ 9, 9:30 ಪ್ರವಚನ, 10:10ವರೆಗೆ ಊಟ ಮುಗಿಯಬೇಕು. ಯಾಕಂದ್ರೆ ಅವ್ರ ಅನ್ಕ ದಿವ್ಸಕ್ಕೊಂದು ನಮೂನಿ ಜಿಲೇಬಿ ಇವತ್ತು ಹೌದಲ್ರಿ, ದಿವ್ಸಕ್ಕೊಂದು ಹೊಸಾದ ಹುರುಪು ಭಾಳದಾರ ಅವ್ರು. ದಿವ್ಸಕ್ಕೊಂದು ಹೊಸಾದ ಅಡುಗೆ ಮಾಡಿರ್ತಾರೆ ಅಂದ್ರೆ ಅದಕ್ಕೂ ಪ್ರಸಾದ ಕೆಡ್ಸಕ್ಕೆ ಹೋಗ್ಬಾರ್ದು. ಪ್ರಸಾದ ನೀವು ಯಾರೂ ಕೆಡಿಸ್ಬೇಡ್ರಿ. ಯಾಕಂದ್ರೆ ಅದು ಮನ್ಯಾಗ ತಿಂದ್ರೆ ಊಟ ಕೂಳ ಆಕೈತೆ, ಅದೇ ಮಠದೊಳಗೆ ತೊಗೊಂಡ್ರೆ ಅದು ಪ್ರಸಾದ ಆಗ್ತೈತಿ. ಅದು ಪ್ರಸಾದಕ್ಕೆ ಒಂದು ಮಹತ್ವ ಬರ್ತೈತಿ. ಪ್ರಸಾದ ಕೆಡಿಸಲ್ದ ಭಕ್ತಿಯಿಂದ ಪ್ರಸಾದ ಯಾರು ಶ್ರೀಮಂತರು ಇರಲಿ ಬಡವರು ಇರಲಿ ಎಲ್ಲರೂ ಪ್ರಸಾದ ಸ್ವೀಕರಿಸಿನ ಹೋಗ್ರಿ, ಅದರ ಕೆಡ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಕಾರ್ಯಕ್ರಮ. ಮತ್ತು ನೋಡಿ ನಾನು 10 ನಿಮಿಷದಿಂದ 1 ತಾಸಿಗೆ ಬನ್ನಿ. ಈಗ ಅವು ಚಟಾನ ಹಂಗೆ ನೀವು ಕೇಳೋರು ನೋಡ್ರಿ ಹೇಳೋರು ಗುರು ಬರ್ತೈತೆ ಅದ. ಅದಕ್ಕೆ ಅಜ್ಜ ಮೊದಲ ಮಾತಾಡ್ತಾನಂದ ಮಾತಾಡಿ ಹೋಗಿ ಇನ್ಯ ಹೋದ ವರ್ಷ ನಾ ಹೇಳಿದ ಮರೆತು 1 ತಾಸು ಮಾತಾಡ್ಯಾನಪ್ಪ ಅವ. ಅದಕ್ಕೆ ಅಂಜಿದ್ನ್ಯ 1 ತಾಸು ಆದ್ರೆ ಇವ್ರು ಯಾರು 3 ಮಂದಿ ಇಲ್ಲ ಅಂದಿನ್ಯ. ಮೊದಲು ಅವ ಬಿಡು ಮನುಷ್ಯ ಅಲ್ಲ, ಅವ ಎಲ್ಲ ಕರೆ ಅಜ್ಜ ಮುಂದೊಂದು ಕಾರ್ಯಕ್ರಮ ಇತ್ತಲ್ಲ ಅದಕ್ಕೊಂದು 10 ನಿಮಿಷ ಮಾತಾಡಿ ಹೋದ. ಅದಕ್ಕಾಗಿ ಬಹಳ ನಾಡಿಂದ ವಿಜೃಂಭಣೆ ನಮ್ಗೆ ಗೊತ್ತೈತೆ ನಮ್ಮ ಮೌಗಳು ಹುರುಪದಾರ ಅನ್ನೋದು. ನಾಡಿಂದ ನೀವು ಲಗುಟ್ಟು ಬಂದೇ ಬರ್ತೀರಿ. ಅದೇನು 10ವರೆಗೆ ಮುಗಿತೈತೆ 11ವರೆಗೆ ಕೇಳೋ ಹುರುಪು ನಿಮ್ಮದು ಭಾಳ ಐತಿ. ಅದಕ್ಕೆ ಕೇಳೋರು ಹುರುಪಿದ್ರೆ ಹೇಳೋರಿಗೆ ಹುರುಪು ಬಂದ ಬರ್ತೈತಿ. ಅದಕ್ಕಾಗಿ ಇವತ್ತು ಸಂಗೀತ ಏನೂ ಬೇಡ, ಯಾಕಂದ್ರೆ ಮಹಾತ್ಮರ ಆಶೀರ್ವಚನ ಆಗ್ಯದ ಅಂಥೇಳಿ ನಾಡಿಂದ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂಥೇಳಿ ನಾನು ಮಾತುಗಾರ ಮಾಡ್ತಾಯಿದ್ದೇನೆ. ಓಂ ಶಾಂತಿ.